ಈ ಟೈಗರ್ ಕಾರ್ಯಾಚರಣೆ ಕೇವಲ ಬಡವರ ಮೇಲೆ ಮಾತ್ರ ಈ ಟೈಗರ್ ಕಾರ್ಯಾಚರಣೆ ಮತ್ತು ಬುಲ್ಡೋಸರ್ ಆಗುವಂಥದ್ದು. ಶ್ರೀಮಂತರು ಉಳ್ಳವರಂತಹ ಪ್ರಭಾವಿಗಳು ಇಟ್ಟಿರ್ತಕ್ಕಂಥ ಅಂಗಡಿಗಳ ಮೇಲೆ ಬುಲ್ಡೋಸರ್ ಹೋಗಲ್ಲ. ನಂದಿನಿ ಮಿಲ್ಕ್ ಪಾರ್ಲರ್ನ ಹೆಸರಿನಲ್ಲಿ 6 ಮತ್ತು 5 ಅಡಿಗೆ ಪರ್ಮಿಷನ್ ತಗೊಂಡು ಇಲ್ಲಿ ನೋಡಿ ದೊಡ್ಡ ದೊಡ್ಡ ಅಂಗಡಿಗಳು ನಾವು ಬೆಳಗ್ಗೆಯಿಂದ ನಿಂತಿದ್ದೇವೆ, ಅದನ್ನು ಮುಟ್ಟುವಂಥ ಧೈರ್ಯ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗಿಲ್ಲ. ಇವತ್ತು ಏನು ಹೇಳ್ತಾ ಇದ್ದಾರೆ, ಅವರಿಗೆ ಕಾಲಮಿತಿ ಕೊಡಬೇಕು, ಅವರಿಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಡ್ತೇವೆ. ಬೀದಿ ವ್ಯಾಪಾರಿಗಳಿಗೆ ಕೂಡ ಕಾನೂನು ಇದೆ, ಬೀದಿ ವ್ಯಾಪಾರಿಗಳಿಗೆ ಕೂಡ ನೋಟಿಸ್ ಕೊಡಬೇಕಿತ್ತು. ಯಾಕೆ ಬೀದಿ ವ್ಯಾಪಾರಿಗಳ ಮೇಲೆ ಇವತ್ತು ನೋಟಿಸ್ ಕೊಡದೆ ನೀವು ತೆಗೆದಿರತಕ್ಕಂಥದ್ದು? ಈ ಕಾನೂನು ಎಲ್ಲರಿಗೂ ಒಂದೇ. ಶ್ರೀಮಂತರಿಗೊಂದು ಕಾನೂನಾದರೆ, ಬಡವರಿಗೊಂದು ಕಾನೂನಾದರೆ ಕಾನೂನು ಇರ್ತಕ್ಕಂಥದ್ದು ಯಾರಿಗೆ ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು ಈ ತಾರತಮ್ಯ ನಿಲ್ಲಬೇಕು. ನಾವು ಹೋರಾಟವನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ. ನಾವು ಇವತ್ತು ಎಲ್ಲ ಕಡೆ ಕೂಡ ಹುಡುಕಿ ತೋರಿಸ್ತಾ ಇದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ಒಳಗಡೆ ಬೀದಿಯಲ್ಲಿ ಆಗುವಂಥ ಅನಧಿಕೃತವಾಗಿರ್ತಕ್ಕಂಥ ವ್ಯಾಪಾರವನ್ನು ತೋರಿಸ್ತೀವಿ. ಮತ್ತೆ ಟೈಗರ್ ಕಾರ್ಯಾಚರಣೆ ನಿಲ್ಲಿಸಬೇಕು ಅಂತ ನಾವು ಕೇಳ್ತೀವಿ. ನೀವು ಮತ್ತೆ ಮುಂದುವರಿಸಿದ್ರೆ ನಾವು ಮತ್ತೆ ಅಕ್ರಮ ಕಟ್ಟಡಗಳ ಮುಂದೆ ಹೋಗಿ ನಿಲ್ತೀವಿ. ಅಕ್ರಮ ಕಟ್ಟಡಗಳ ಮುಂದೆ ಹೋಗಿ ನಿಂತು ನಾವು ಹೋರಾಟ ಮಾಡ್ತೀವಿ. ನಾವು ಇದನ್ನ ಬಿಡುವಂತ ಪ್ರಶ್ನೆ ಇಲ್ಲ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಏನ್ ಮಾಡ್ತಾ ಇದ್ದೀರಿ? ನಿಮಗೆ ಮಾನ ಮರ್ಯಾದೆ ಇಲ್ವಾ? ಬಿಜೆಪಿಯವರ ಜೊತೆಯಲ್ಲಿ ಸೇರಿಕೊಂಡು ಈ ಬಡವರ ಮೇಲೆ ದಾಳಿ ಮಾಡುವಾಗ ಒಂದು ಸಣ್ಣ ಮಾತು ಕೂಡ ನಿಮ್ಗೆ ಆಡ್ಲಿಕ್ಕೆ ಆಗದಿದ್ರೆ ನೀವು ವಿರೋಧ ಪಕ್ಷದಲ್ಲಿ ಯಾಕಿರ್ಬೇಕು? ನೀವು ಯಾಕಿರ್ಬೇಕು? ಇವತ್ತು ಉಸ್ತುವಾರಿ ಮಂತ್ರಿಗಳು ಬಂದಿದ್ದಾರೆ. ನಾವು ಇವತ್ತು ಮತ್ತೆ ಹೋರಾಟವನ್ನ ತೀವ್ರಗೊಳಿಸ್ತೀವಿ. ಅದೇ ರೀತಿಯಲ್ಲಿ ನಾಳೆಯಿಂದ ಕೂಡ ನಮ್ಮ ಹೋರಾಟ ಮುಂದುವರಿತದೆ. ಈ ಟೈಗರ್ ಕಾರ್ಯಾಚರಣೆಯನ್ನ ನಿಲ್ಲಿಸದಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಬಡವರ ಹೊಟ್ಟೆಗೆ ಹೊಡಿತಕ್ಕಂಥ ಈ ಬಿಜೆಪಿಯ ನಗರಾಡಳಿತಕ್ಕೆ ಜನರು ಶಾಪ ಆಗ್ತಾ ಇದ್ದಾರೆ. ಇವರು ಜನರ ಶಾಪಕ್ಕೆ ಬಿಜೆಪಿಯ ನಗರಾಡಳಿತ ಒಳಗಾಗಿದೆ. ಶ್ರೀಮಂತರ ಅಕ್ರಮ ಕಟ್ಟಡನ್ನ ಸಕ್ರಮ ಮಾಡಲಿಕ್ಕೆ ಟಿಡಿ ಅಗರಗರ ಮಾಡುವಂತ ಕಮಿಷನರ್ ಅವರು ಇವತ್ತು ನೀವು ನಮ್ಮ ಮುಂದೆ ಬಂದು ನಿಲ್ಲಕ್ಕೆ ನಾಚಿಕೆ ಆಗಬೇಕು. ನೀವು ಅಯೋಗ್ಯ ಕಮಿಷನರ್, ಮಾತು ಕೊಟ್ಟಂತ ಕಮಿಷನರ್ ಇವತ್ತು ಮಾತು ತಪ್ಪಿದ್ದಾರೆ. ಇವತ್ತು ಈ ರೀತಿಯ ದೌರ್ಜನ್ಯವನ್ನ ನಾವು ಸಹಿಸೋದಿಲ್ಲ. ಬೀದಿ ಬದಿ ವ್ಯಾಪಾರ ಎಲ್ಲರೂ ಮಾಡಬೇಕು. ನಾವು ಬೀದಿಯಲ್ಲಿ ವ್ಯಾಪಾರ ಮಾಡುವ ಬಡವರಿಗೆ ಮಾತ್ರ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಬಡವರಿಗೆ ಮಾತ್ರ ಹಣ ಇದ್ದವರನ್ನು ದೊಡ್ಡ ದೊಡ್ಡ ಕುಲವನ್ನು ಬಿಡ್ತಾರೆ. ಆದರೆ ಕಾರ್ಪೊರೇಟ್ನವರ ಜೇಲನವರಿಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಿಡ್ತಾರೆ. ದೊಡ್ಡ ದೊಡ್ಡ ಅಂಗಡಿ ಕಟ್ತಾರೆ. ನಮಗೆ ಬಡವರಿಗೂ ಬದುಕಲಿಕ್ಕೆ ಅವಕಾಶ ಕೊಡಬೇಕು, ಬಡವರನ್ನು ಬದುಕಬೇಕು. ಇಲ್ಲಿ ನೋಡುವಾಗ ಬಡವರಿಗೊಂದು ಕಾನೂನು, ದೊಡ್ಡವರಿಗೊಂದು ಕಾನೂನು. ಮತ್ತು ಇಲ್ಲಿ ಹಣ ಇದ್ದವರು ನೋಡಿ ಅಲ್ಲಿ ಕಾರ್ಪೊರೇಟ್ ಅವರ ಚೇಲನವರಿಗೆ ಕೊಡ್ತಾರೆ, MLA ಅವರ ಹೆಸರು ಹೇಳ್ತಾರೆ, ಅವರಿಗೆ ವ್ಯಾಪಾರ ಮಾಡುವರು. ನಂದಿನಿ ಮಿಲ್ಕಿನಲ್ಲಿ ಎಲ್ಲ ವ್ಯಾಪಾರ ನಡೀತಿದೆ. ಅದರ ಹತ್ತಿರ ಒಂದು ಗೂಡಂಗಡಿ ಇಟ್ಟು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಮಗೆ ಅದಕ್ಕೆ ಅವಕಾಶವಿಲ್ಲ. ನಮಗೆ ಕೊಟ್ಟದ್ದು ಕಾರ್ಪೊರೇಷನ್ ಮಂಗಳೂರು ಮಹಾನಗರ ಪಾಲಿಕೆ, ಅವರಿಗೆ ಕೊಟ್ಟದ್ದು ಮಂಗಳೂರು ಮಹಾನಗರ ಪಾಲಿಕೆ, ಇಬ್ಬರಿಗೆ ಕೊಟ್ಟದ್ದು ಮಂಗಳೂರು ಮಹಾನಗರ ಪಾಲಿಕೆ. ಅದು ಲೈಸೆನ್ಸ್, ಇದು ಲೈಸೆನ್ಸೇ. ಅವರೇನು ಲೈಸೆನ್ಸ್ ಅಲ್ಲ, ನಿಮ್ಮದು ಲೈಸೆನ್ಸ್ ಅಲ್ಲ. ಕಾನೂನುಬದ್ಧವಾಗಿ ನಾವು ವ್ಯಾಪಾರ ಮಾಡುವಾಗ ಅದನ್ನು ನಾವು ಬಿಡುವುದಿಲ್ಲ. 6-4ರಲ್ಲಿ ಬೀದಿ ಬದಿ ವ್ಯಾಪಾರ ಮಾಡಬೇಕು. ಅದನ್ನು ಇವರು ತೆರವು ಮಾಡ್ತಾರೆ. ನೀವು ಬೀದಿಯಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರೆ. ಬೀದಿ ಬದಿ ವ್ಯಾಪಾರ ಅಂದರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡಲಿಕ್ಕೆ, ಫುಟ್ಪಾತ್ ಬಿಟ್ಟು ಅದರ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ. ಇವರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಲಿಕ್ಕೆ ನಮಗಿಲ್ಲ. ನಾವು ಕಾನೂನನ್ನು ಕೆಲವುದು. ನಮ್ಮ ಕಾನೂನಿನ ಅಡಿಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ TVCಯಲ್ಲಿ ಚರ್ಚೆ ಮಾಡಿ ಯಾವುದೇ ಕಾನೂನನ್ನು ನೀವು ತನ್ನಿ, ಅದು TVCಯಲ್ಲಿ ಆಗಬೇಕು. ನಾವು ಮೇಯರ್ ಚೇಂಬರಲ್ಲಿ ಅಲ್ಲ. ಇದು ಕಾನೂನು ವಿರುದ್ಧವಾಗಿದೆ. 2014 2019 ಕಾನೂನು ಏನಿದೆ ಅದನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ. ಇದು ನಮ್ಮ ಎಷ್ಟೋ ಜನರಿಗೆ ಮೊನ್ನೆ ಹಲ್ಲೆ ಮಾಡಿದ್ದಾರೆ, ಎಷ್ಟೋ ಜನರ ಗಾಡಿಗಳನ್ನು ಉಡಿ ಮಾಡಿದ್ದಾರೆ. ಇದನ್ನು ನಾವು ಕೇಸ್ ಆಗಿದ್ದೇವೆ. ಕಾನೂನಿನ ಮುಖಾಂತರ ಇವರಿಗೆ ಸರಿಯಾದ ಏಟನ್ನು ಸಹ ಕೊಡ್ತಾರೆ. ಇದಕ್ಕೆ ಉತ್ತರ ನಮ್ಮ ಆಯುಕ್ತರು ಮತ್ತು ಇವರು ರೇಖಾ ಶೆಟ್ಟಿ ಇದ್ದಾರಲ್ಲ ಅವರು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀರಿ. ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ.